ಹಲೋ ನಮಸ್ಕಾರ. ನಾನು ನಿಮ್ಮ ಮಾಲಾ. ಇವತ್ತಿನ ಸ್ಪೆಷಲ್ ಅಡುಗೆ ಬಂದು ಮುದ್ದೆ ಹಾಗೂ ಬೇಳೆ ಹಾಕಿ ಮಾಡಿರುವಂಥ ನಾಟಿ ಕೋಳಿ ಸಾರು. ಇವತ್ತು ನಾನು ಆ್ಯಕ್ಚುಲಿ ನಾಟಿ ಕೋಳಿನ ಬಳಸ್ತಿಲ್ಲ. ಅದರ ಬದಲಾಗಿ ಇವತ್ತು ನಾನು ಚೂಸ್ ಮಾಡಿರೋದು ಪಂದ್ಯದ ಕೋಳಿ ಮಾಂಸ. ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾಟಿ ಕೋಳಿಗಿಂತಲೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಹಾಗೆ ಶೇರ್ ಮಾಡಿ. ದೆನ್ ಕಮಿಂಗ್ ಟು ದ ರೆಸಿಪಿ, ಫಸ್ಟ್ ಒಂದು ಬಾಣಲಿ ಬಿಸಿ ಆಗೋದಕ್ಕೆ ಇಟ್ಬಿಡೋಣ. ಅದರಲ್ಲಿ ಒಂದು 50 ml ಆಯಿಲ್ ಹಾಕಿ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ. ಇಲ್ಲಿ ನಾನು 2 ದಪ್ಪ ಈರುಳ್ಳಿ ಹಾಗೆ 2 ದಪ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಯಾಕಂದರೆ ನಾನು 1 kg ಮಾಂಸ ಇಟ್ಕೊಂಡಿದ್ದೀನಿ. ಇದರ ಅಳತೆಗೆ ನಾನು ಹೇಳ್ತಿರೋದು. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಯಾವತ್ತೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬೆಂದ್ರೇ ನಾನ್ ವೆಜ್ಗೆಲ್ಲ ಟೇಸ್ಟು. ಇದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡಿದ್ದೀನಿ. ಇದು ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಸುಮಾರಾಗಿ ಜಸ್ಟ್ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇವಾಗ ಒಂದು 2 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಇದೆಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಆವಾಗಲೇ, ಅದನ್ನು ಸೇರಿಸ್ತಿದ್ದೀನಿ. ಕೊಬ್ಬರಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಯಾವಾಗಲೂ ಅಷ್ಟೇ ನಾನ್ ವೆಜ್ಗೆ ಕೊಬ್ಬರಿ ಅರ್ಧಂಬರ್ಧ, ತುಂಬ ಜನ ಹಸಿದೆ ಸೇರಿಸ್ತಾರೆ, ಅಷ್ಟೊಂದು ಟೇಸ್ಟ್ ಬರಲ್ಲ. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಕೊಬ್ಬರಿ ಆ್ಯಡ್ ಮಾಡಿದ್ಮೇಲೆ ಫ್ರೈ ಮಾಡೋವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ಸಿದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋವಾಗ ಸ್ಮೆಲ್ಲೇ ಮನೆ ತುಂಬ ಹರಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಕಡಲೆಪಪ್ಪು 1 ಸ್ಪೂನ್ ಹಾಕಿದ್ದೀನಿ, ಅಂದರೆ ಸಾರು ಮಂದಕ್ಕೆ ಇರಲಿ ಅಂತ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 5ರಿಂದ 6, ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ. ಇಲ್ಲಿ 1 kgಗೆ ನಾನು ಮೆಜರ್ ಹೇಳ್ತಿರೋದು. ನೀವು ಏನಾದರೂ ಸ್ವಲ್ಪ ಹೆಚ್ಚಿಗೆ ಮಾಡೋದಾದರೆ ಇದ್ರ ಡಬಲ್. ಈಗ ಇದೆಲ್ಲ ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ನಂತರ ಒಂದು 2 ಇಂಚಿನಷ್ಟು ಚಕ್ಕೆ, 5ರಿಂದ 6 ಲವಂಗ ತಗೊಂಡಿದ್ದೀನಿ. ಮತ್ತು ಮನೇಲೇ ಮಾಡಿರುವಂಥ ಧನಿಯಾ ಪೌಡರ್. ಈ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನಾವು ಧನಿಯಾ ಪೌಡರ್ ಮನೇಲೇ ಮಾಡಿಕೊಂಡ್ರೆ ಯಾವುದೇ ಮಸಾಲೆ ಸಾಂಬಾರು ಮನೇಲಿ ಮಾಡಿದಾಗ ಘಮ ಚೆನ್ನಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ ಅಲ್ವಾ, ಅದರಿಂದ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗೂ ಇರುತ್ತೆ. ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಕಲರ್ ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅರಿಶಿನ ಸೇರಿಸೋದ್ರಿಂದ. ಹಾಗೆಯೇ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನ್ ವೆಜ್ಗೆ ಅರಿಶಿನ ಯಾವುದೇ ಕಾರಣಕ್ಕೂ ಯೂಸ್ ಮಾಡದೇ ಇರಬೇಡಿ, ಯಾವಾಗಲೂ ಯೂಸ್ ಮಾಡಿ. ಹಾಗೆ ಇವಾಗ ನಾನು ಚಿಕನ್ ಸಹ ತೊಳೆದು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ನೋಡಿ, ಈ ಕೋಳಿ ಮಾಂಸ ಯಾವ ಥರ ಕಲರ್ ಇರುತ್ತೆ ಅಂದರೆ ನಮ್ಮ ನಾಟಿ ಕೋಳಿಗಿಂತಲೂ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ ಅಲ್ವಾ ಕಲರು. ಹಾಗೆಯೇ ಪೀಸಸ್ ಸಹ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ, ತುಂಬ ಸಣ್ಣಕ್ಕೆ ಹಾಕಲಿಲ್ಲ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲನೂ ಒಂದು ಮಿಕ್ಸಿಂಗ್ ಜಾರ್ಗೆ ಆ್ಯಡ್ ಮಾಡಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಬದೆ ಸ್ವಲ್ಪ ಚೆನ್ನಾಗಿ ಅಂದರೆ ಗಂಧದ ಥರ ರುಬ್ಕೊಂಡ್ರೆ ಮಾಂಸ ಎಲ್ಲನೂ ಈಕ್ವಲ್ ಆಗಿ ಬೆಂದು ಅದರ ಟೇಸ್ಟ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ರುಬ್ಕೋಬೇಕು. ಈಗ ನಾವು ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಮಾಂಸ ಸೇರಿಸಿದ್ದೀವಲ್ವ, ಅದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆ ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸಿಂಗ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಿ ಅದಕ್ಕೆ ಹಾಕೋಣ. ಇದಾದ ನಂತರ ನಿಮಗೆ ನೀರು ಬೇಕಾಗಿದ್ದರೆ ಮಾತ್ರ ನೋಡಿ, ಕಲಸಿ ನೋಡಿದಾಗ ಗೊತ್ತಾಗುತ್ತೆ ನೀರು ಬೇಕಾ ಇಲ್ವಾ ಅಂತ. ಸ್ವಲ್ಪ ಗಟ್ಟಿಯಾಗಿ ಇಡೋಣ, ಯಾಕಂದರೆ ಮಾಂಸದಲ್ಲಿರುವ ನೀರಿನಾಂಶ ಬಿಡುತ್ತೆ ಅಲ್ವಾ, ಅವಾಗ ತುಂಬ ನೀರಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಬಿಡೋಣ. ಇದೆಲ್ಲನೂ ಒಂದು ಸ್ವಲ್ಪ ಹೊತ್ತು ಕಲಸಿ ಒಂದು 5 ನಿಮಿಷ ಗ್ಯಾಸ್ ಮೇಲೆ ಇಟ್ಟಿದ ಮೇಲೆ ಲಿಡ್ ಕ್ಲೋಸ್ ಮಾಡ್ದೇ ಕಲಿಸ್ತಾ ಬರೋಣ. ಇದೆಲ್ಲನೂ ಕಲಸಿದ್ದಾದ ನಂತರ ನಾನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ.
ಇದು ಪಂದ್ಯದ ಕೋಳಿ ಆಗಿರೋದ್ರಿಂದ ತುಂಬಾ ಗಟ್ಟಿ ಇರುತ್ತೆ, ಸೇಮ್ ನಮ್ಮ ಮಟನ್ ತರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಸಮಯದಲ್ಲಿ ತೊಳೆದು ಎತ್ತಿಟ್ಕೊಂಡಿರೋ ಇಟ್ಕನ್ ಬೇಳೆ ಸೇರ್ಸೋಣ. ಸೇರಿಸ್ಬಿಟ್ಟು ಒಂದು ವಿಷಲ್ ಬರಬಾರ್ದು, ಅಂದ್ರೆ ಬರೋವರೆಗೂ ವೆಯ್ಟ್ ಮಾಡಬಾರ್ದು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಇನ್ನೇನು ವಿಷಲ್ ಬರೋ ಥರ ಇದೆ ಅನ್ನೋವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇನ್ನೇನು ಪ್ರೆಷರ್ ಎಲ್ಲ ಹೋಗಿದೆ ಅಂದಾಗ ಲಿಡ್ ಓಪನ್ ಮಾಡಿ ಅದನ್ನ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಒಂದು 1/4 ಗಂಟೆ ಹಾಗೆ ಕುದಿಸ್ಬೇಕು. ಆವಾಗ ಎಲ್ಲ ಹಿಟ್ಕಿನ ಬೇಳೆ ಸುಮಾರಾಗಿ ಬೆಂದಿರೋದು ಸಹ ಚೆನ್ನಾಗಿ ಬೆಂದು ಸಾರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಷ್ಟೇ, ಸಾರು ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನೆನೆಸ್ತೀನಿ. ನೆಕ್ಸ್ಟ್ ಇನ್ನು ಯಾವ ರೆಸಿಪಿ ಮಾಡೋಣ ನಮ್ಮ ಚಾನಲಲ್ಲಿ ಅಂತ ಕಾಮೆಂಟ್ ಮಾಡಿ, ಟ್ರೈ ಮಾಡಿ ನೋಡ್ತೀನಿ. ಹಾಗೆಯೇ ಮತ್ತೆ ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋ ಇನ್ನೊಂದು 2-3 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು.